ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗಿನ ಕಾಲ್ ಮಕ್ಕಳು ತುಂಬಾ ಸೂಕ್ಷ್ಮ. ನೀನೇನ್ ತಲೆ ಕೆಡ್ಸ್ಕೋಬೇಡ. ಇರುವ ನಿಮಿಷ ಬೇರೆ ಯಾರ್ದಾರು ಮಗು ಸಿಗುತ್ತಾ ನೋಡ್ರಿ. ಹಾ ಪೂಜಾ, ನೀನು ವಿಚಾರಿಸೆ. ಸರಿ ಅಜ್ಜಿ. ಯಶೋದ, ನಾನ್ ವಿಚಾರಿಸ್ತೀನಿ, ನನ್ನ ಕಡೆಯವ್ರನ್ನೆಲ್ಲ ಬಿಡು. ಹಲೋ ಶಾರದಾ, ಅದೇನು ಅಂದ್ರೆ ನಿಮ್ ಮನೇಲಿ ಯಾವ್ದಾದ್ರು ಮಗು ಇದೆಯಾ? ಅದ್ ಯಾಕೆ ಅಂದ್ರೆ ನನ್ ಸೊಸೆ ಅಂದ್ರೆ ನಮ್ ಸೇವಂತಿ ವ್ರತ ಮಾಡ್ತಾ ಇದ್ದಾಳೆ. ಪರಮಾತ್ಮ, ಇವತ್ತು 5 ಜನ ಮಕ್ಕಳಿಗೆ ಊಟ ಬಡಿಸಿದ್ರೆ ಇವತ್ತಿನ ವ್ರತ ಪೂರ್ತಿ ಆಗತ್ತೆ. ಆದ್ರೆ ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು ಅನ್ನೋದು ಗಾದೆನೇ ಇದೆ. ದಯವಿಟ್ಟು ಇವತ್ತು ಈ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಘ್ನನೂ ಎದುರಾಗದೆ ಇರ್ಲಪ್ಪ. ಅತ್ತೆ, ಮಗು ರಜಾ ಇದೆಯಲ್ಲ, ಅದಕ್ಕೆ ಅಜ್ಜಿ ಮನೆಗೆ ಹೋಗಿದ್ಯಂತೆ. ಇನ್ಯಾರಿಗಾದ್ರೂ ಮಾಡು. ಯಶೋದ, ನೀನ್ ಮಾಡ್ತೀಯ? ನನ್ ಕಡೆಯವ್ರಿಗೆಲ್ಲ ಫೋನ್ ಮಾಡಿದೆ, ಯಾರು ಫೋನೇ ಪಿಕ್ ಮಾಡ್ತಿಲ್ಲಮ್ಮ. ಅಜ್ಜಿ, ನಾನು ಮಾಡ್ದೆ, ನಾಟ್ ರೀಚಬಲ್ ಅಂತ ಬರ್ತಿದೆ. ಅರೆ ಅರ್ಜುನ್ ಸರ್, ನೀವೆಲ್ಲಿಗೆ ಹೊರಟ್ರಿ? ಆಫೀಸ್ಗೆ. ಏನೋ ಈ ಪರಿಸ್ಥಿತಿಲ? ಹೌದು. ಅರ್ಜುನ್ ಸರ್, ಬೇಡ, ನೀವಿವಾಗೇನು ಆಫೀಸ್ಗೆ ಹೋಗೋದು ಬೇಡ. ನಿಮಗಿನ್ನೂ ರೆಸ್ಟ್ ಅಗತ್ಯ ಇದೆ. ಇನ್ನೊಂದ್ ಸ್ವಲ್ಪ ದಿನ ರೆಸ್ಟ್ ಮಾಡಿ. ನಾನು ರೆಸ್ಟ್ ತಗೊಂಡಷ್ಟು ಅಲ್ಲಿ ಆಫೀಸಲ್ಲಿ ಕೆಲಸ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅಲ್ಲ ಕಣೋ ಅರ್ಜುನ, ಅದಕ್ಕೆ ಆಫೀಸ್ಗೆ ಹೋಗ್ಬೇಕು ಅಂತ ಏನಿದೆ? ಹೇಗಿದ್ರು ಮೀರಾ ಮನೇಲೇ ಇದ್ದಾಳಲ್ಲ, ಅವಳಿಗೆ ಹೇಳು, ಮನೇಲೇ ಇದ್ಕೊಂಡು ಕೆಲಸ ಮಾಡಿದ್ರೆ ಆಯ್ತು. ಇಲ್ಲಮ್ಮ, ಇದು ನಾನೇ ಆಫೀಸ್ಗೆ